ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆ ಬಂದರೆ ನಿಮ್ಮ ಮುಖ ಕ್ಲೀನಪ್ ಮಾಡ್ಕೋಗೋಸ್ಕರ ಮತ್ತು ಬ್ರೈಟ್ ಗ್ಲೋ ಎರಡೂ ಆಗೋಗೋಸ್ಕರ ನಾನು ಇನ್ನೊಂದು ಮನೆ ಮತ್ತೆ ತಿಳಿಸ್ತೀನಿ. ಇದು ತುಂಬ ಎಫೆಕ್ಟಿವ್ ಆಗಿದೆ. ಇದಕ್ಕೆ ಬೇಕಾದ ಪದಾರ್ಥ ಮತ್ತು ಮಾಡೋ ವಿಧಾನ ಓನ್ಲಿ 2 ಐಟಮ್ಸ್ ಇದ್ದರೆ ಸಾಕು. ಆಮೇಲೆ ಹೊಸಬ್ರು ಯಾರಾದರೂ ಈ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ. ಇದೇ ಥರ ನಾನು ಕಡಿಮೆ ಸಮಯದಲ್ಲಿ ಈ ಥರ ವಿಡಿಯೋಗಳು ಹಾಕ್ತಾ ಇರ್ತೀನಿ. ನೀವು ಇದನ್ನು ಉಪಯೋಗ ಮಾಡ್ಕೋಬೋದು. ಆಮೇಲೆ ನಿಮ್ಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರಿಂದ ನಿಮಗೆ ಬೇಗನೆ ನನ್ನ ವಿಡಿಯೋಗಳು ತಲುಪ್ತದೆ. ಇವಾಗ ಆಮೇಲೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಮರೆಯದೆ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಇವಾಗ ಏನಂದರೆ ಫಸ್ಟ್ ಒಂದು ಕಪ್ಪಲ್ಲಿ ಮಲ್ತಾನಿ ಮಿಟ್ಟಿ, ಒಂದು 2 ಟೀ ಸ್ಪೂನ್ ಅಷ್ಟು ಮಲ್ತಾನಿ ಮಿಟ್ಟಿ ಹಾಕ್ಕೊಳ್ಳಿ. ಅದಕ್ಕೆ ಎಷ್ಟು ಬೇಕಾಗ್ತದೆ ಅಷ್ಟು ರೋಸ್ ವಾಟರ್ನ ಮಿಕ್ಸ್ ಮಾಡ್ಕೊಳ್ಳಿ. ಫೇಸ್ ಪ್ಯಾಕಿಗೆ ಎಷ್ಟು ಹದ ಬೇಕೋ ಅಷ್ಟು ರೋಸ್ ವಾಟರ್ ಮಿಕ್ಸ್ ಮಾಡಿ. ಇವೆರಡು ಇದ್ದರೆ ಸಾಕು. ಇವೆರಡನ್ನು ಕಲಿಸ್ಕೊಂಡಾದ್ಮೇಲೆ ನೀವು ಮುಖವನ್ನು ಫಸ್ಟ್ ನೀಟಾಗಿ ತೊಳ್ಕೊಂಡಾದ್ಮೇಲೆ ಈ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡ್ಕೊಳ್ಳಿ. ಮುಖಕ್ಕೆಲ್ಲ ಅಪ್ಲೈ ಮಾಡಿಕೊಂಡು ಒಂದು 10 ರಿಂದ 15 ನಿಮಿಷ ಬಿಟ್ಟು ಆಮೇಲೆ ಕೈಯನ್ನು ಡ್ರೈ ಆಗೇ ಇರ್ತದೆ, ಸ್ಕಿನ್ ಡ್ರೈ ಆಗಿರ್ತದಲ್ಲ, ಆಮೇಲೆ ನೀವು ಕೈಯನ್ನು ಹಸಿ ಮಾಡಿಕೊಂಡು ನೀಟಾಗಿ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಮಾಡ್ಕೊಳ್ಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತಲ್ಲ, ಸ್ಕಿನ್ ಗ್ಲೋ ಆಗ್ತದೆ. ಹೀಗಾಗಿ ಮಸಾಜ್ ಮಾಡ್ಕೋದು ನಾನು ಯಾವಾಗಲೂ ಹೇಳ್ತಾ ಬರ್ತಾ ಇದ್ದೀನಿ. ಆಮೇಲೆ ಮಸಾಜ್ ಮಾಡ್ಕೊಂಡು ಆದಮೇಲೆ ನೀವು ಮುಖವನ್ನು ವಾಶ್ ಮಾಡ್ಕೊಂಬಿಡಿ. ಸೋಪ್ ಮಾತ್ರ ಬಳಸಲೇಬೇಡಿ. ಈ ಥರ ನೀವು ವಾರದಲ್ಲಿ ಒಂದು 2 ಸರಿ 3 ಸರಿ ನೀವು ಈ ಫೇಸ್ ಪ್ಯಾಕನ್ನು ಹಚ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಡೆಡ್ ಸ್ಕಿನ್ ರಿಮೂವ್ ಆಗ್ತದೆ. ಆಮೇಲೆ ಸ್ಕಿನ್ ಗ್ಲೋ ಆಗ್ತದೆ. ಆಮೇಲೆ ಮಲ್ತಾನಿ ಮಿಟ್ಟಿಯಿಂದ ಸ್ಕಿನ್ ಒಂಥರ ನಿಮ್ಗೆ ಸ್ಕಿನ್ ಬ್ರೈಟ್ ಆಗ್ತದೆ. ಇದನ್ನು ಉಪಯೋಗ ಮಾಡಿ ನೋಡಿ, ನಿಮ್ಮ ತುಂಬಾ ಹೆಲ್ಪ್ಫುಲ್ ಆಗ್ತದೆ. ಇದೇ ಥರ ಉಪಯುಕ್ತ ಮಾಹಿತಿಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋ ಇಷ್ಟವಾದರೆ ಮರೆಯದೆ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಮತ್ತು ಮುಂದಿನ ವಿಡಿಯೋದಿಂದ ಭೇಟಿ ಆಗೋಣ. ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.